Good morning, everyone. Welcome to the next video. This video contains three problems from section B for 5 marks, right? On income from other sources. So, first, I will read out the problem, then we will try to solve it. From the following information, compute taxable income from other sources of Mr. Vinayak for the assessment year 2019-20. So director fees 3000, then income from agriculture, land in Bangalore 25,000, a gold chain found lying in the railway station platform 30,000, rent from vacant land of Bangalore, then winning from horse race 20,000, ಇದು gross ಕೊಟ್ಟರೆ. So interest from tax free debentures of X completed 9,000, rupees 10,000 7% capital investment bonds, then interest received from fixed deposits with SBI. So this is the problem for 5 months. ಸೊ ಇವುದ್ರೊಳಗೆ ಯಾವ್ಯಾವ ಟ್ಯಾಕ್ಸಬಲ್ ಅದಾವೆ, ಯಾವ ಟ್ಯಾಕ್ಸಬಲ್ ಇಲ್ಲ, ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೇಳೋಣ ನಂಬರ್. Competition of taxable income from other sources of Mr. Vinayak, income from other sources. Director fees, entire amount is taxable. Then income from agriculture land in Bangalore, so it is exempted. Whatever the income from agriculture land which is situated in India is totally exempted from tax. So here agriculture land is situated in Bangalore, right? That's why it is exempted from tax. A gold chain found lying in the railway platform. So railway platform adag ಒಂದು gold chain ಸಿಕ್ಕದ, ಅದರದ ಅಮೌಂಟ್ ಎಷ್ಟಾಗುತ್ತೆ 30,000. So it is also income from other sources. Rent from vacant land of Bangalore. Vacant land, it is taxable in general. So agricultural land is different and vacant land is different. Vacant land ಅಂದರೆ ಅದು ಎಣ್ಣೆ ಆಗಿರ್ತದೆ, ಅದನ್ನು ಬಾಡಿಗೆ ಕೊಟ್ಟಿರ್ತೀರಿ ನೀವು. ಸೊ ಅದು 20,000 ಟ್ಯಾಕ್ಸಬಲ್ ಆಗ್ತದೆ. ದೆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಗ್ರಾಸ್ ಕೊಟ್ಟರೆ, ನೆಟ್ ಕೊಡ್ತಿದ್ರೆ ಅದನ್ನು ನಾವು ಗ್ರಾಸ್ ಅಪ್ ಮಾಡ್ತಿದ್ವಿ, ಬಟ್ ಅಲ್ಲಿ ಗ್ರಾಸ್ ಕೊಟ್ಟರೆ, ಸೊ ಹಿಂಗಾಗಿ ಡೈರೆಕ್ಟ್ಲಿ 20,000 ತೊಗೋತೀವಿ. ದೆನ್ ಇಂಟ್ರೆಸ್ಟ್ ಫ್ರಮ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅದ ನೋಡ್ರಿ. ಸೊ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ದಿ ಕಂಪನೀಸ್, ಇದನ್ನು ಯಾವಾಗಲೂ ನಾವು ಗ್ರಾಸಿಂಗ್ ಅಪ್ ಮಾಡಬೇಕು. ಕ್ಲಿಯರ್? ಸೊ ಗ್ರಾಸಿಂಗ್ ಅಪ್ ಹೆಂಗೆ ಮಾಡಬೇಕು? ಗ್ರಾಸ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ ಟಿ ಡಿ ಎಸ್. ಸೊ ರೇಟ್ ಆಫ್ ಟಿ ಡಿ ಎಸ್ ನಿಮಗೆ ಹೇಳಿದ್ದೀನಿ ನಾನು, ಹಿಂದಿನ ಇದ್ರೊಳಗೆ ಹೇಳಿದ್ದೀನಿ ನಾನು. ರೇಟ್ ಆಫ್ ಟಿ ಡಿ ಎಸ್ ಎಷ್ಟದ? ಇಂಟ್ರೆಸ್ಟ್ ಮ್ಯಾಗ 10% ಇದೆ, ಅಂದರೆ ವಾಟ್ ಎವರ್ ದ ಇಂಟ್ರೆಸ್ಟ್ ಫ್ರಮ್ ಐದರ್ ಬ್ಯಾಂಕ್ ಆರ್ ಫ್ರಮ್ ದಿ ಕಂಪನೀಸ್ ಆ್ಯಂಡ್ ಸೆಕ್ಯೂರಿಟೀಸ್ ಈಸ್ ಅಟ್ 10% ಅದ್ರ ಮ್ಯಾಗ ನಾವು ಟ್ಯಾಕ್ಸ್ ಕೊಡಬೇಕಾಗ್ತದೆ. ದೆನ್ ವಿನ್ನಿಂಗ್ ಫ್ರಮ್ ಲಾಟರೀಸ್, ಕಾರ್ಡ್ ಗೇಮ್ಸ್, ಹಾರ್ಸ್ ರೇಸ್ ಎಟ್ಸೆಟ್ರಾ 30% ಇದೆ. ಕ್ಲಿಯರ್? ಇಲ್ಲಿ ಇಂಟ್ರೆಸ್ಟ್ ಫ್ರಮ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅದ. ಸೊ ಹಿಂಗಾಗಿ ನಾವು ರೇಟ್ ಆಫ್ ಟಿ ಡಿ ಎಸ್ ಇಸ್ 10% ಅದ. ಹೆಂಗೆ ತೆಗಿತೀವಿ ಅನ್ನೋದು ನೋಡ್ರಿ. ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ ಟಿ ಡಿ ಎಸ್. ಸೊ ನೆಟ್ ಇನ್ಕಮ್ 9,000 ಇದೆ, ಇಂಟು 100 ಡಿವೈಡೆಡ್ ಬೈ 100 ಮೈನಸ್ 10. ಸೊ ಇಲ್ಲಿ 9 ಲ್ಯಾಕ್ ಆಗ್ತದೆ. 9,000 ಇಂಟು 100 9 ಲ್ಯಾಕ್ ಆಗ್ತದೆ, ಡಿವೈಡೆಡ್ ಬೈ 90. 100 ಮೈನಸ್ 10 90 ಈಸ್ ಈಕ್ವಲ್ ಟು 10,000. ಸೊ 10,000 ತೊಗೋತೀವಿ. ಇದು ಗ್ರಾಸಿಂಗ್ ಅಪ್. ಆ್ಯಕ್ಚುಲಿ ನಾವು ತೊಗೊಂಡು ಎಷ್ಟು ರೀ, ನೆಟ್ 9,000 ಇದೆ, ಬಟ್ ಅದನ್ನು ಗ್ರಾಸ್ ಮಾಡಿದಾಗ 10,000 ಆಗ್ತದೆ. ದೆನ್ rupees 10,000 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಇದೆ. ಇದು ಕೂಡ ಎಕ್ಸಮ್ಟೆಡ್. ಇದು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾರಲ್ಲ, ಅದರೊಳಗೆ ಇದು ಬರ್ತದೆ. ಸೊ ಹಿಂಗಾಗಿ ಇದು ಎಕ್ಸಮ್ಟೆಡ್ ಇದೆ. ದೆನ್ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಫಿಕ್ಸ್ಡ್ ಡಿಪಾಸಿಟ್ ವಿತ್ SBI ದಿಂದ 8,000 ಬಂದಿದೆ. ಸಪೋಸ್ ಇಫ್ ಇಟ್ ಈಸ್ ಮೋರ್ ದೆನ್ 10,000, ಅವರು ಏನು ಮಾಡ್ತಿದ್ರಪ್ಪ ಅಂದ್ರೆ ಟಿ ಡಿ ಎಸ್ ಮಾಡ್ತಿದ್ರು. ಅಗೇನ್ ಟಿ ಡಿ ಎಸ್ ಮಾಡಿದಾಗ ನಾವು ಏನು ಮಾಡಬೇಕಾಗ್ತದೆ? ಗ್ರಾಸಿಂಗ್ ಅಪ್ ಮಾಡಬೇಕಾಗ್ತದೆ. ಇಲ್ಲಿ ಟಿ ಡಿ ಎಸ್ ಮಾಡಿಲ್ಲ, ಬಿಕಾಸ್ ಇಟ್ ಈಸ್ ಲೆಸ್ ದೆನ್ 10,000. ಸೊ ಈ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಈಸ್ 91,000. ಯು ವಿಲ್ ಗೆಟ್ 5 ಮಾರ್ಕ್ಸ್. ಇನ್ನೊಂದು 5 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋಣ್ರಿ. ಪ್ರಾಬ್ಲಮ್ ನಂಬರ್ 4, ಸೆಕ್ಷನ್ ಬಿ. Mr. Chandan furnished the following details for the previous year ending 31/3/2020. Interest on Karnataka state government securities 40,000. Winning from lotteries net ಅಂತ ಕೊಟ್ಟಾರ್ರಿ. ನೆಟ್ ಕೊಡಿ, ಇದನ್ನು ಗ್ರಾಸಿಂಗ್ ಅಪ್ ಮಾಡಬೇಕು.
ದೆನ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ RBD ಲಿಮಿಟೆಡ್ 7,200. ಸೊ ಇದು ಕೂಡ ನೆಟ್ ಇದೆ, ಯಾಕಂದರೆ 7,200 ಅವರು ಬೈ ಇಂಟ್ರೆಸ್ಟ್ ತೊಗೊಂಡಾರ. ದೆನ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪ್ನಿ, ಇಟ್ ಈಸ್ ಎಕ್ಸಮ್ಟೆಡ್. ಡೊಮೆಸ್ಟಿಕ್ ಕಂಪ್ನಿ ಆರ್ ಇಂಡಿಯನ್ ಕಂಪ್ನಿಯಿಂದ ಡಿವಿಡೆಂಡ್ ತೊಗೊಂಡಿದ್ರೆ ಅಂದ್ರೆ ನೀವು ಎಕ್ಸಮ್ಟ್ ಮಾಡಬೇಕಾಗ್ತದೆ. ದೆನ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬೆಳಗಾವಿ ತಾಲೂಕದಾಗ ಒಂದು ಭೂಮಿ ಇದೆ, ಆ ಭೂಮಿಯಿಂದ ನಿಮಗೆ ಇನ್ಕಮ್ ಬಂದಿದೆ. ಸೊ ಇದು ಕೂಡ ಎಕ್ಸಮ್ಟೆಡ್. ನೋಡ್ರಿ, ಕಂಪ್ಯೂಟರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಅಗೇನ್ ನಾವು ಏನು ಮಾಡ್ತೀವಿ, ಒಂದು ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಫ್ ಮಿಸ್ ಚಂದನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ 40,000 ಅದನ್ನು ಡೈರೆಕ್ಟ್ ತೊಗೋತೀವಿ. ದೆನ್ ವಿನಿಂಗ್ ಫ್ರಮ್ ಲಾಟ್ರೀಸ್ ನೆಟ್ ಕೊಟ್ಟಿದ್ದಾರೆ, ಅದನ್ನು ನಾವು ಗ್ರಾಸ್ ಅಪ್ ಮಾಡ್ಕೋಬೇಕು. ಗ್ರಾಸ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ TDS. ಸೊ 28,000 ನಾವು ನೆಟ್ ತೊಗೊಂಡಿವಿ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ 30. ಸೊ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಕ್ರಾಸ್ ಓವರ್ ಫಸಲ್ಲ ಅಥವಾ ರೇಸ್ ಆರ್ಸ್ ಏನದಲ್ಲ, ಇದು 30% ಇದೆ. ದೆನ್ ಅದನ್ನು ಎಷ್ಟು ಬರ್ತದೆ ನಮಗೆ 8,000 ಬರ್ತದೆ. ಸೊ 7,200 ತೊಗೊಂಡಿದ್ವಿ, ಬಟ್ ಇಟ್ ಈಸ್ 28,000 ತೊಗೊಂಡಿದ್ವಿ, ಅದು 40,000 ಬಂತು. ಅಗೇನ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ RBD ಲಿಮಿಟೆಡ್ ಈ ರೀತಿ ಕೊಟ್ಟಿದ್ರಂದ್ರೆ, ಅಂದರೆ ನೆಟ್ ಅಮೌಂಟ್ ಕೊಟ್ಟಿದ್ರಂದ್ರೆ ಅದನ್ನು ಕೂಡ ನಾವೇನು ಮಾಡಬೇಕಾಯ್ತು, ಗ್ರಾಸ್ ಮಾಡಬೇಕಾಯ್ತು. ಗ್ರಾಸ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ TDS. ಸೊ ನೆಟ್ 7,200 ಇದೆ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ 10, that is 8,000 ಬರ್ತದೆ, ರೈಟ್. ದೆನ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಈಸ್ ಎಕ್ಸಮ್ಟೆಡ್. ದೆನ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬೆಳಗಾವಿ ತಾಲೂಕು ಆಲ್ಸೋ ಎಕ್ಸಮ್ಟೆಡ್. ಸೊ ಬೆಳಗಾವಿ ತಾಲೂಕದಾಗ ಹೊಲ ಐತೆ, ಅದರಿಂದ ನಿಮಗೆ ಇನ್ಕಮ್ ಬಂದಿದೆ. ವಾಟ್ ಎವರ್ ದ ಇನ್ಕಮ್ ರಿಸೀವ್ಡ್ ಫ್ರಮ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ವಿಚ್ ಇಸ್ ಸಿಚುಯೇಟೆಡ್ ಅಕ್ರಾಸ್ ದಿ ಇಂಡಿಯಾದೊಳಗೆ ಎಲ್ಲಿ ಬೇಕಾದ್ರೆ ಸಿಚುಯೇಟ್ ಆಗಿರ್ತದೆ, ಅದರದ್ದು ಇನ್ಕಮ್ ಬಂತಪ್ಪ ಅಂದ್ರೆ ಅದನ್ನು ನಾವು ಎಕ್ಸಮ್ಟ್ ಮಾಡ್ತೀವಿ. ಬಿಕಾಸ್ ಇನ್ ಇಂಡಿಯಾ there is no tax on agricultural income, right? Then ಇನ್ನೊಂದು ಪ್ರಾಬ್ಲಮ್ ನೋಡೋಣ್ರಿ, ಪ್ರಾಬ್ಲಮ್ ನಂಬರ್ 5 ಫ್ರಮ್ B section 5 marks ಇದೆ. ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ರಾಜನ್ ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2021. ಗ್ರೌಂಡ್ ರೆಂಟ್ ರಿಸೀವ್ಡ್ 24,000, ಗ್ರೌಂಡ್ ರೆಂಟ್ ಆರ್ ರೆಂಟ್ ಫ್ರಮ್ ಓಪನ್ ಪ್ಲಾಟ್ ಎರಡು ಸೇಮ್ 24,000. ದೆನ್ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ದಾಗ ಅಲಯಬಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಅದ ನೋಡ್ರಿ, 1/3 ಆಫ್ ದಿ ಆರ್ 15,000 ವಿಚ್ ಎವರ್ ಇಸ್ ಲೆಸ್, ಅದನ್ನು ನಾವು ಡಿಡಕ್ಟ್ ಮಾಡಬೇಕಾದ್ರೆ. ದೆನ್ ವಿನ್ನಿಂಗ್ ಫ್ರಮ್ ಕರ್ನಾಟಕ ಸ್ಟೇಟ್ ಲಾಟ್ರೀಸ್ ರಿಸೀವ್ಡ್ 2,24,000. ಈ ರೀತಿ ರಿಸೀವ್ಡ್ ಅಂತ ಕೊಟ್ಟಿದ್ರಂದ್ರೆ ಅದು ಯಾವಾಗಲೂ ನೆಟ್ ಇದ್ದಿರ್ತದೆ, ಕ್ಲಿಯರ್. ಗ್ರಾಸ್ ಇತ್ತು ಅಂದ್ರೆ ಬ್ರಕೆಟ್ದಾಗ ಗ್ರಾಸ್ ಅಂತ ಕೊಟ್ಟಿರ್ತಾರೆ, ಗ್ರಾಸ್ ಅಂತ ಆ ರೀತಿ ಕೊಡಲಿಲ್ಲಪ್ಪ ಅಂದ್ರೆ ಅದು ನೆಟ್ ಇದ್ದಿರ್ತದೆ. ದೆನ್ ರಾಯಲ್ಟಿ ರಿಸೀವ್ಡ್ ಆನ್ ಅ ಬುಕ್ ಮನುಸ್ಕ್ರಿಪ್ಟ್ ಎಕ್ಸ್ಪೆನ್ಸಸ್ 5,600. ಮನುಸ್ಕ್ರಿಪ್ಟ್ ಎಕ್ಸ್ಪೆನ್ಸ್ ಅಂದರೆ ಆ ಬುಕ್ ಬರೀ ಸಲುವಾಗಿ ಏನೊಂದು ಖರ್ಚು ಇದ್ದಿರ್ತಿಲ್ಲ, ಅದಕ್ಕೆ ನಾವು ಮನುಸ್ಕ್ರಿಪ್ಟ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಸೊ ಟೋಟಲ್ ರಾಯಲ್ಟಿ ಬಂದದ್ದು 65,600. ದೆನ್ ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ದಾಗ ನಿಮ್ಮ ಭೂಮಿ ಇದೆ, ಅಲ್ಲಿಂದ ನಿಮಗೆ ಇನ್ಕಮ್ ಬಂದದ. ಸೊ ಇಟ್ ಈಸ್ ಟ್ಯಾಕ್ಸಬಲ್. ನೋಡೋಣ್ರಿ ಹೆಂಗೆ ಟ್ಯಾಕ್ಸಬಲ್ ಆಗ್ತದೆ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಗ್ರೌಂಡ್ ರೆಂಟ್ ಅದನ್ನು ಎಂಟೈರ್ ಅಮೌಂಟ್ ತೊಗೋಬೇಕು 24,000. ಬಿ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಎಷ್ಟು 79,000 ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. 1/3 ಆಫ್ ಪೆನ್ಷನ್ ರಿಸೀವ್ಡ್ ದಟ್ ಈಸ್ 26,333 ಆರ್ maximum 15,000 whichever is less is exempted. So 15,000 ಲೆಸ್ ಮಾಡಿ ನಾವು 64,000 ಅಲ್ಲಿ ಇಡ್ತೀವಿ, ಕ್ಲಿಯರ್. ದೆನ್ ವಿನ್ನಿಂಗ್ ಫ್ರಮ್ ಕರ್ನಾಟಕ ಸ್ಟೇಟ್ ಲಾಟ್ರೀಸ್ ಇದನ್ನು ಕೂಡ ನೆಟ್ ತೊಗೊಂಡಿವಿ ನಾವು, ಅದನ್ನು ಗ್ರಾಸ್ ಮಾಡೋಣ್ರಿ. ಗ್ರಾಸ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ TDS. ಸೊ 2,24,000 ದೇವಿ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ 30, ಅದು 224 lakh ಆಗ್ತದೆ ಡಿವೈಡೆಡ್ ಬೈ 70. ಸೊ 3,20,000. ರಾಯಲ್ಟಿ ರಿಸೀವ್ಡ್ ಆನ್ ಎ ಬುಕ್ ಟೋಟಲ್ ರಿಸೀವ್ಡ್ 65,600 ಇದೆ, ಲೆಸ್ ಮನ್ಸ್ಕ್ರಿಪ್ಟ್ ಎಕ್ಸ್ಪೆನ್ಸ್ ಅದಕ್ಕೆ ಏನು ಖರ್ಚು ಮಾಡಿದೆ ಅದನ್ನು ನಾವು ಲೆಸ್ ಮಾಡ್ಕೋಬೋದು 5,600. ಸೊ 60,000. ದೆನ್ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ ಇಟ್ ಈಸ್ ಎ ಟ್ಯಾಕ್ಸಬಲ್. ಸೊ 80,000 ಎಂಟೈರ್ ಅಮೌಂಟ್ ತೊಗೋತೀವಿ ಬಿಕಾಸ್ ದ ಲ್ಯಾಂಡೆಡ್ ಪ್ರಾಪರ್ಟಿ is situated outside India. So taxable income from other sources is 5,48,000. ಸೊ ಈ ರೀತಿ 5 ಮಾರ್ಕ್ಸ್ ನಿಮಗೆ ಕ್ವಶನ್ ಕೇಳ್ತಾರೆ.
ಸೊ ನೆಕ್ಸ್ಟ್ ವಿಡಿಯೋದೊಳಗೆ ನಾನು 15 ಮಾರ್ಕ್ಸ್ ಪ್ರಾಬ್ಲಮ್ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡ್ತೀನಿ. ಇದು ಗ್ರಾಸಿಂಗ್ ಅಪ್ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ನಾ ಕೊಟ್ಟಂಥ ನೋಟ್ಸನ್ನು ಓದ್ಕೋಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ನೀವು ಫೇರ್ದಾಗ ಅದನ್ನು ಬರೆದಿಡಬೇಕು. ಓಕೆ, ಅಲ್ಲಿವರೆಗೆ ನಿಮಗೆ ಕ್ರಾಸಿಂಗ್ ಅಪ್ ಯಾವ್ದು ಮಾಡಬೇಕು ಯಾವ್ದು ಮಾಡೋದಿಲ್ಲ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಕ್ಲಿಯರ್? ಅದಕ್ಕಾಗಿ ನೋಟ್ಸ್ ರೆಫರ್ ಮಾಡಿರಿ. ನಾ ಕಳಿಸಿದಂಥ ನೋಟ್ಸು ಅದ್ರ ಮ್ಯಾಗ ನಾನು ವಿಡಿಯೋಸು ಕೂಡ ಮಾಡೀನಿ, ಅವನು ನೀವು ರೆಫರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.